ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣನೇ ನಮಗಿನ್ನೂ ಕೂಡ ರಿಸೀವ್ ಆಗಿಲ್ಲ ಅಂತ ನೆನ್ನೆ ಹಾಕಿರುವಂತಹ ವಿಡಿಯೋದಲ್ಲಿ ಕೆಲವೊಂದು ಫಲಾನುಭವಿಗಳು ಇಲ್ಲಿ ಕಮೆಂಟ್ ಅನ್ನ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ? ಸೊ ನಮ್ಮ ಖಾತೆಗೆ ಇನ್ನೂ ಕೂಡ ಇವಾಗ 24 ಎಂಡ್ ಮಾಡಿದ್ರು, 25 ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಕೆಲವೊಬ್ರು ಯಾರೋ ಹೇಳ್ತಿದ್ರು 25, 26, 27 ಯಾವುದು ಬಂದಿಲ್ಲ ನಮ್ಮ ಖಾತೆಗೆ ಅಂತ ಹೇಳ್ತಾ ಇದ್ರು. ಸೊ ಫನ್ನಿ ಅನ್ನಿಸ್ತು ಅಲ್ಲೊಂದು ಸ್ವಲ್ಪ. ಯಾಕೆಂತಂದ್ರೆ ಇವಾಗ 24ಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ, ಹಣ ಬಿಡುಗಡೆ ಮಾಡಿಲ್ಲ. ಇನ್ನು 25, 26, 27 ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ರಲ್ವಾ. ಸೊ ಹಾಗಾಗಿ ನಗು ಬಂತು. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಮಾಹಿತಿಗಳು ತುಂಬಾನೇ ಹರಿದಾಡ್ತಾ ಇದೆ ನಿನ್ನೆ ಮೊನ್ನೆಯಿಂದ. ಏನಂತ ಅಂದ್ರೆ ಅಂಗನವಾಡಿ ಒಂದು ಮಕ್ಕಳಿಗೆ ಏನ್ ಮಾಡ್ತಾ ಇದ್ದಾರೆ, ಬರ್ತಾ ಬರ್ತಾ ಫುಡ್ ಅನ್ನ ಕಡಿಮೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅಂತ ನಿನ್ನೆ ವಿಡಿಯೋದಲ್ಲಿ ಅದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನ ಕೊಟ್ಟೆ. ಸೊ ಬನ್ನಿ ಇವತ್ತು ನೋಡಿದಂತಹ ಒಂದು ಹೊಸ ಮಾಹಿತಿ ಏನು ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಅಂಗನವಾಡಿ ಮಕ್ಕಳುಗಳಿಗೆ ಬರ್ತಾ ಬರ್ತಾ ಫುಡ್ ಅನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಏನಂತ ಅಂದ್ರೆ ಇವಾಗ ಮೊನ್ನೆ ರಾಯಚೂರಲ್ಲಿ ನಡೆದಿರುವಂತಹ ಒಂದು ಮಾಹಿತಿಯನ್ನು ಅಂಗನವಾಡಿಯಲ್ಲಿ ಒಂದು ಇನ್ಫಾರ್ಮೇಶನ್ ಏನ್ ಬಂತು ಸೊ ಅದ್ರ ಬಗ್ಗೆ ತಿಳಿಸ್ಕೊಟ್ಟೆ. ಸೊ ನಿನ್ನೆ ಕೂಡ ಹೇಳ್ತಾ ಇದ್ರು ಬೀದರ್ ಜಿಲ್ಲೆಯಲ್ಲಿ ಕೊಡ್ತಿದ್ದಂತಹ ಮೊಟ್ಟೆಯನ್ನ ಇವಾಗ ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಇವಾಗ ಏನ್ ಪೇಮೆಂಟ್ ಮಾಡ್ಬೇಕಲ್ವಾ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದ, ಸೊ ಆ ಒಂದು ಪೇಮೆಂಟ್ ಅನ್ನು ಕೂಡ ಇಲ್ಲಿ ಮಾಡ್ತಾ ಇಲ್ಲ ಅಂತ ಅತಿ ಹೆಚ್ಚು ಕಂಪ್ಲೇಂಟ್ ಗಳು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಗ್ಯಾರಂಟಿಗಳನ್ನ ಸ್ಟಾರ್ಟ್ ಮಾಡಿದಾಗಿಂದ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಅಲ್ಲಿ ಅಂತ ಅಲ್ಲ, ಎಲ್ಲಾ ಕಡೆನೂ ಕೂಡ ಹಲವಾರು ಪ್ರಾಬ್ಲಮ್ ಗಳನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನಂತ ಅಂದ್ರೆ ಇವಾಗ ಮಕ್ಕಳಿಗೆ ಕೊಡ್ತಿದ್ದಂತಹ ಮೊಟ್ಟೆ ಇಲ್ಲಿ ಕೆಲವೊಂದು ಜಿಲ್ಲೆಗಳು ಏನ್ ಮಾಡ್ತಾ ಇದ್ದಾರೆ, ಮೊಟ್ಟೆಯನ್ನ ವಿತರಣೆ ಮಾಡ್ತಾ ಇದ್ದಾರೆ, ಬೇರೆ ಒಂದು ಆಹಾರ ಪದಾರ್ಥಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ನಮಗೆ ಇವಾಗ ನಾವು ತುಮಕೂರು ಡಿಸ್ಟ್ರಿಕ್ಟ್ ಆಗಿರೋದ್ರಿಂದ ನನ್ನ ಮಗಳನ್ನ ಕಳಿಸುವಂತಹ ಅಂಗನವಾಡಿಯಲ್ಲಿ ಕೂಡ ಮೊಳಕೆ ಕಟ್ಟಿದ ಕಾಳುಗಳು ಏನ್ ಕೊಡ್ತಾ ಇದ್ರು ಸೊ ಆ ಒಂದು ಕಾಳುಗಳನ್ನ ಆಲ್ಮೋಸ್ಟ್ ನಿಲ್ಸೇನೆ ತುಂಬಾ ವರ್ಷ ಆಯ್ತು ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಅವ್ರು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗ್ಲಿಂದನೂ ಕೂಡ ಇಲ್ಲಿ ಕೊಡ್ತಿಲ್ಲ ಅಂತ ಅನ್ಕೊಳ್ತೀನಿ. ಮೇ ಬಿ ನಮ್ಮ ಅಂಗನವಾಡಿ ಮೇಡಮ್ ಏನ್ ಹೇಳ್ತಾರೆ, ತರಕಾರಿಗೂ ಕೂಡ ದುಡ್ಡು ಕೊಡೋದಿಲ್ಲ, ಒಂದು ಈರುಳ್ಳಿ ತಗೊಳ್ಳೋದಕ್ಕೂ ಕೂಡ ಇಲ್ಲಿ ದುಡ್ಡನ್ನ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ರೀಸೆಂಟ್ ಆಗಿ ಇವಾಗ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಗೋಧಿ ನುಚ್ಚನ್ನ ಕೊಡ್ತಾ ಇದ್ರು, ಅದನ್ನು ಕೂಡ ಸ್ಟಾಪ್ ಮಾಡ್ಬಿಟ್ಟು ಬರೀ ಮಿಲೆಕ್ಸ್ ಪೌಡರ್ ಬರುತ್ತೆ ಅಲ್ವಾ, ಸೊ ಮಿಲೆಕ್ಸ್ ಟೈಪ್, ಸೊ ಅದೊಂದು ಕೊಡ್ತಾ ಇದ್ದಾರೆ. ಅದನ್ನ ಬಿಟ್ರೆ ಮೊಟ್ಟೆ ಒಂದು ಕೊಡ್ತಾ ಇದ್ದಾರೆ. ಅದನ್ನ ಬಿಟ್ರೆ ರೈಸ್ ಏನ್ ಕೊಡ್ತಾರೆ ಸೊ ಅದ್ರಲ್ಲೇನೆ ನೀವು ಮಾಡ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಏನಂದ್ರೆ ಇಲ್ಲಿ ಸಾಸಿವೆ, ಮೆಣಸಿನಕಾಯಿ, ಎಣ್ಣೆಯನ್ನ ಹಾಕ್ಬಿಟ್ಟು ಸೊ ಅದನ್ನ ಸ್ವಲ್ಪ ಒಗ್ಗರಣೆ ಹಾಕಿ ಅದಕ್ಕೆ ಅನ್ನ ಹಾಕ್ಬಿಟ್ಟು ಕೂಗ್ಸೋದು, ಉಪ್ಪು ಹಾಕೋದು ಅಷ್ಟೇ. ಸೊ ಇದ್ರಲ್ಲಿ ಏನ್ ಪೌಷ್ಟಿಕಾಂಶ ಸಿಗುತ್ತೆ ಅಲ್ವಾ ಮಕ್ಕಳಿಗೆ. ನಾವು ರೀಸೆಂಟ್ ಆಗಿ ಮೊನ್ನೆ ನೋಡಿದಾಗೆ ರಾಯಚೂರಲ್ಲಿ ಏನ್ ಮಾಡ್ತಾ ಇದ್ರು, ನುಗ್ಗೆ ಸೊಪ್ಪಿನ ಪೌಡರ್ ಅನ್ನ ಕೊಡ್ತಾ ಇದ್ರಂತೆ. ಸೊ ಇವಾಗ ಅದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಅದನ್ನ ಹೊರತುಪಡಿಸಿದ್ರೆ ಇವಾಗ ನಿನ್ನೆ ಬೆಳಗ್ಗೆಯಿಂದ ಏನ್ ನ್ಯೂಸ್ ಬರ್ತಾ ಇದೆ ಅಂತ ಅಂದ್ರೆ ಬೀದರ್ ಕಡೆಯಲ್ಲಿ ಏನ್ ಮಾಡಿದ್ದಾರೆ, ಇವಾಗ ಮೊಟ್ಟೆ ವಿತರಣೆಯನ್ನ ನಿಲ್ಲಿಸಿದ್ದಾರೆ. ಇವಾಗ ಅಂಗನವಾಡಿ ಟೀಚರ್ಗಳು ಏನಿದ್ದಾರೆ ಸೊ ಅಂಗನವಾಡಿ ಟೀಚರ್ಗಳೇ ಅವರ ದುಡ್ಡಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇವಾಗ ಮೊಟ್ಟೆಯನ್ನ ತಗೊಂಡ್ಬಂದು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸೊ ಒಂದು ತರಕಾರಿ ಇಲ್ಲ, ಒಂದು ಪೌಷ್ಟಿಕ ಆಹಾರ ಇಲ್ಲ ಅಂತ ಅಂದ್ಮೇಲೆ ಅಂಗನವಾಡಿಗೆ ನಮ್ಮ ಮಕ್ಕಳನ್ನ ಏನು ಕಳಿಸಬೇಕಲ್ವಾ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದಕ್ಕಿಂತ ಮೇನ್ ಏನಂತ ಅಂದ್ರೆ ನಿಮ್ಮ ಮಕ್ಕಳನ್ನ ಏನಾದ್ರು ಅಂಗನವಾಡಿ ಕಳಿಸ್ತಾ ಇದ್ದೀರಾ ಅಂತ ಅಂದ್ರೆ ಮಕ್ಕಳು ಫುಡ್ ಅನ್ನ ಕರೆಕ್ಟ್ ಆಗಿ ತಿಂತಿದಾರಾ, ಸೊ ಫುಡ್ ಕರೆಕ್ಟ್ ಆಗಿ ಕೊಡ್ತಿದಾರಾ, ಅದ್ರ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತೆ. ಯಾಕೆಂತಂದ್ರೆ ಕೆಲವೊಂದು ಅಂಗನವಾಡಿಗಳಲ್ಲಿ ಹುಳ ಆಗಿರುವಂತಹ ಪದಾರ್ಥಗಳನ್ನೇ ಮಕ್ಕಳೇ ನೋಡ್ತಾರ. ಸೊ ಏನ್ ಕೊಟ್ರು, ಇವಾಗ ಚಿಕ್ಕ ಮಕ್ಕಳು ವಿಷ ಕೊಟ್ಟರು ತಿಂತವೆ ಅಲ್ವಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು, ಹೋಗ್ಬಿಟ್ಟು ಒಂದ್ಸಲ ವಿಸಿಟ್ ಮಾಡಿ, ಊಟ ಟೈಮ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ ಏನ್ ತಿಂತಿದಾವೆ ಮಕ್ಕಳು, ಹುಳ ಆಗಿದ್ಯಾ, ಐಟಮ್ ಎಲ್ಲ ಚೆನ್ನಾಗಿದ್ಯಾ. ಸೊ ಅದೆಲ್ಲದ್ರ ಬಗ್ಗೆ ನಾವು ಪೋಷಕರು ಗಮನ ಹರಿಸೋದು ಬಹಳ ಮುಖ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದೆ, ಅನುಭವದ ಮಾತು ಇದು ಅಂತ. ಸೊ ಹಾಗಾಗಿ ಹೇಳ್ತಿರುವಂತದ್ದು ಗಮನ ಹರಿಸೋದು ಬಹಳ ಮುಖ್ಯ. ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿ ಏನೇನ್ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಚೆಕ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಬಂದ್ಮೇಲೆ ಎಲ್ಲದಕ್ಕೂ ಕೂಡ ತುಂಬಾನೇ ಪೆಟ್ಟು ಬೀಳ್ತಾ ಇದೆ. ಇವಾಗ ನ್ಯೂಸ್ ಚಾನಲ್ಗಳಲ್ಲಿ ಹರಿದಾಡ್ತಿರುವಂತಹ ಮಾತೇನಂತ ಅಂದ್ರೆ ನಮ್ಮ ಸರ್ಕಾರದ ಬೊಕ್ಕಸದಲ್ಲಿ ಖಾಲಿ ಖಜಾನೆ ಆಗಿದೆ. ಸೊ ಹಾಗಾಗಿ ಇವಾಗ ಅಂಗನವಾಡಿಗಳಿಗೂ ಕೂಡ ಏನು ಸಪ್ಲೈ ಆಗ್ತಾ ಇಲ್ಲ. ಇಲ್ಲಿ ಅಲ್ಲಾದ್ರೂ ಸಪ್ಲೈ ನಿಲ್ಸಿದ್ದಾರೆ, ಇಲ್ಲಾದ್ರೂ ಹಣ ಕೊಡ್ತಿದ್ದಾರೆ ಅಂತ ಅಂದ್ರೆ ಇಲ್ಲೂ ಕೂಡ ಯಾವುದೇ ರೀತಿಯಾಗಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ. ಸಕ್ಸಸ್ಫುಲ್ ಆಗಿ ನಡೀತಿರೋದೇನಂತ ಅಂದ್ರೆ ಶಕ್ತಿ ಯೋಜನೆ ಒಂದೇ. ಅಂದ್ರೆ ಅದು ಸರ್ಕಾರಕ್ಕೆ ಪೆಟ್ಟು ಬೀಳ್ತಾ ಇದೆ. ಜನಸಾಮಾನ್ಯರು, ಮಹಿಳೆಯರು ಆರಾಮಾಗಿ ಓಡಾಡ್ತಾ ಇದ್ದಾರೆ ಅಷ್ಟೇ. ಸರ್ಕಾರಕ್ಕೆ ಹಿಂಸೆ ಆದ್ರೂ ಕೂಡ ಇವಾಗ ಎಲ್ಲೂ ಕೂಡ ಹೇಳ್ಕೊಳ್ಳೋ ಇಲ್ಲ. ಸೊ ಇವಾಗ ಬಿಜೆಪಿ ಸರ್ಕಾರ ನಾವು ಫೆಬ್ರವರಿ ಮೊದಲನೇ ವಾರ ಅಥವಾ 2ನೇ ವಾರ ಸ್ಟ್ರೈಕ್ ಮಾಡ್ತೀವಿ ಅಂತ ಅವರು ಹೇಳ್ಬಿಟ್ರು. ಹುಬ್ಬಳ್ಳಿಯಿಂದ ಚಾಲನೆಯನ್ನ ಕೊಡ್ತೀವಿ, ಅದು ಗೃಹಲಕ್ಷ್ಮಿಯರನ್ನೇ ನಾವು ಈ ಒಂದು ಸ್ಟ್ರೈಕ್ಗೆ ಮುಂದಾಳತ್ವವನ್ನು ವಹಿಸೋದಕ್ಕೆ ಬಿಡ್ತೀವಿ ಅಂತ ಅಂದ್ರೆ ಅವ್ರ ಮೂಲಕನೇ ಸ್ಟ್ರೈಕ್ ಮಾಡಿಸ್ತೀವಿ ಅಂತ. ಸೊ ಈ ರೀತಿಯಂತಹ ಮಾತನ್ನ ಕೇಳಿದ್ರು ಕೂಡ ಸರ್ಕಾರ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಮಾಡಿಲ್ಲ. ಅಟ್ಲೀಸ್ಟ್ ಸಂಕ್ರಾಂತಿ ಹಬ್ಬಕ್ಕಾದ್ರೂ ಒಂದು ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರೆ ಮಹಿಳೆಯರು ಹೇಗೋ ಒಂದು ಖುಷಿ ಆಗಿರೋರು, ಸೊ ನೆಕ್ಸ್ಟ್ ಬಿಡುಗಡೆ ಮಾಡ್ತಾರೆ ಬಿಡು ಅಂತ. ಬಟ್ ಏನಾದ್ರೂ ಮಹಿಳೆಯರು ಇವಾಗ ಸ್ಟ್ರೈಕ್ಗೆ ಭಾಗವಹಿಸಿ ಸ್ಟ್ರೈಕ್ ಅಲ್ಲಿ ಅವರು ಪಾಲ್ಗೊಂಡ್ರು ಅಂತ ಅಂದ್ರೆ ನೆಕ್ಸ್ಟ್ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬಾನೇ ಪೆಟ್ಟು ಬೀಳುತ್ತೆ ಅಂತಾನೆ ಹೇಳ್ಬಹುದು. ಹಾಗಾಗಿ ವೇಟ್ ಮಾಡಿ ನೋಡೋಣ. 24, 25 ಇವಾಗ 24 ಯಾರೆಲ್ಲ ಬಂದಿಲ್ಲ ಅಂತ ಹೇಳ್ತಿದ್ದೀರಲ್ವಾ, ಸೊ ಅವ್ರಿಗೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಮಾಹಿತಿ ಇಲ್ಲ. ಸೊ ಸುಮ್ಮನೆ ನಾವು ಕೂಡ ಏನೇನೋ ಹೇಳಿ ನೀವು ನಂಬ್ಕೊಂಡು ಸುಮ್ಮನೆ ಬೇಸರ ಆಗುವಂತದ್ದು ಬೇಡ. ಸೊ ಹಾಗಾಗಿ 25ನೇ ಕಂತು ಹೋಗ್ಲಿ, ಇವಾಗ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿಸಬೇಕು ಅಂತ ಬಿಜೆಪಿ ಸರ್ಕಾರದವರು ಹೋರಾಟಕ್ಕೆ ಇಳಿಯುವಂತದ್ದು. ಸೊ ನೋಡೋಣ ಅದಕ್ಕಿಂತ ಮುಂಚೆ ಏನಾದ್ರು ಬಿಡುಗಡೆ ಮಾಡ್ತಾರಾ ಅಥವಾ ಏನಾದ್ರು ಸ್ಟ್ರೈಕ್ ಆದ್ಮೇಲೆ ಏನೊಂದು ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ, ಇಲ್ಲ ಗ್ಯಾರಂಟಿಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡ್ಬಿಡ್ತಾರಾ. ಸೊ ಏನು ಕೂಡ ನಾವು ಇಲ್ಲಿ ಕ್ಲಾರಿಟಿಯಾಗಿ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ಇದ್ರ ಬಗ್ಗೆನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವುದೇ ರೀತಿಯಾದಂತಹ ಉತ್ತರವನ್ನ ಕೊಟ್ಟಿಲ್ಲ. ಸೊ ಲಾಸ್ಟ್ ವೀಕ್ ಅಲ್ಲಿ ಹೇಳಿದ್ರು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣ ಬಂದ ತಕ್ಷಣ ನಾವು ನಿಮಗೆ ಬಿಡುಗಡೆಯನ್ನ ಮಾಡ್ತೀವಿ. ಸೊ ಅಲ್ಲಿಂದ ಹಣ ಬಂದ್ರೆ ತಾನೇ ನಾವು ನಿಮಗೆ ಜಮಾ ಮಾಡೋದಕ್ಕೆ ಆಗುವಂತದ್ದು ಅಂತ ಅಲ್ಲಿ ಹೇಳ್ಬಿಟ್ರು. ನಾವು ಇನ್ನೇನು ಮಾಡೋದಕ್ಕಾಗೋದಿಲ್ಲ, ವೇಟ್ ಮಾಡಿ ನೋಡ್ಬೇಕಾಗುತ್ತೆ. ಸೊ ಗ್ಯಾರಂಟಿ ಅಂತ ಕೊಟ್ಟರು, ಇಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರನೂ ಇಲ್ಲ, ಮಹಿಳೆಯರಿಗೆ 2000 ದುಡ್ಡು ಇಲ್ಲ. ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಫಾರ್ ವಾಚಿಂಗ್. ಫಾರ್ ಮೋರ್. ಬೈ ಬೈ.